ಮುಂದಿನ ಸುದ್ದಿಗೆ ಹೋಗೋಣ. ಅಮೇರಿಕಾ ಇರಾನ್ ಮಧ್ಯೆ ಫ್ರಾನ್ಸ್ನಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಆಯಿತು. ಆ್ಯಕ್ಚುಲಿ ನಾಳೆ ಆಗಬೇಕಾಗಿತ್ತು. ನಾಳೆ ಆಗಬೇಕಾಗಿತ್ತು. JD ವ್ಯಾನ್ಸ್ ಸೈನ್ ಹಾಕಬೇಕಾಗಿತ್ತು. ಉಪಾಧ್ಯಕ್ಷರ ಸೈನ್ ಹಾಕಬೇಕಾಗಿತ್ತು ಅಮೇರಿಕದ ಪರವಾಗಿ. ಅಬ್ಬಾಸ್ ಅರಾಗ್ಚಿ ಇರಾನಿನ ಸ್ಪೀಕರ್ ಬರಬೇಕಾಗಿತ್ತು ಸೈನ್ ಹಾಕೋದಕ್ಕೆ. ಡೊನಾಲ್ಡ್ ಟ್ರಂಪ್ರಿಗೆ ಅದು ಏನು ಅನ್ನಿಸ್ತೋ ಏನೋ. ಫ್ರಾನ್ಸಿಗೆ ಬಂದಿದ್ದೀನಿ, ಹೆಂಗೂ ಇಲ್ಲೇ ಇದ್ದೀನಿ, ನಾನೇ ಸೈನ್ ಹಾಕ್ಬಿಡ್ತೀನಿ, ಹೆಂಗೂ ಇರಾನಿಯನ್ ಪ್ರೆಸಿಡೆಂಟ್ ಮಸೂದ್ ಪೆಜೆಶ್ಕಿಯನ್ನು ಇಲ್ಲೇ ಇದ್ದಾರೆ, ನಾವೇ ಸೈನ್ ಹಾಕೊಂಬಿಡೋಣ ಅಂತಾಯಿತು. JD ವ್ಯಾನ್ಸ್ ಅಲ್ಲೇ ಇದ್ದಾಗಲೂ ಕೂಡ ಡೊನಾಲ್ಡ್ ಟ್ರಂಪ್ ಶಾಂತಿ ಒಪ್ಪಂದಕ್ಕೆ ಸೈನ್ ಹಾಕೋದು. 14 ಅಂಶಗಳ ಶಾಂತಿ ಒಪ್ಪಂದ ಇರಾನಿಯನ್ ಪ್ರೆಸಿಡೆಂಟ್ ಪೆಜೆಶ್ಕಿಯನ್ ಮತ್ತು ಅಮೇರಿಕನ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ನಡುವೆ ಸಹಿ ಆಯಿತು. 14 ಅಂಶಗಳ ಶಾಂತಿ ಒಪ್ಪಂದ. ಕ್ವಿಕ್ಕಾಗಿ ಇಂಟ್ರಡಕ್ಷನಲ್ಲಿ ಹೇಳಿದೆ ನಾನು, ಯುದ್ಧದಲ್ಲಿ ಯಾರು ಗೆದ್ದರು ಯಾರು ಸೋತರು ಅಂತ ಅವರವರೇ ವಾದ ಮಾಡ್ಕೋತಾರೆ. ಬಟ್ ಈ ಶಾಂತಿ ಒಪ್ಪಂದವನ್ನು ನೋಡಿದರೆ ಗೆದ್ದಿದ್ದು ಇರಾನೇ ಗೆಲ್ತು. ಲೆಬನಾನ್ ಸೇರಿ ಮಧ್ಯಪ್ರಾಚ್ಯದ ಎಲ್ಲ ಕಡೆ ಕದನ, ದಾಳಿ, ಪ್ರತಿದಾಳಿ ನಿಲ್ಲುತ್ತವೆ. ಮೊದಲನೇ ಅಂಶ. ಈ ಫಸ್ಟ್ ಅಂಶದ ಬಗ್ಗೆನೇ ಡೌಟ್ ಇದ್ದಾವೆ. ಲೆಬನಾನ್ ಮೇಲೆ ಅಮೇರಿಕ ಏನು ದಾಳಿ ಮಾಡಿಲ್ಲ. ಲೆಬನಾನ್ ಒಳಗೆ ಕೂತ್ಕೊಂಡು ಹಿಜ್ಬುಲ್ಲಾದವ್ರು ನಮ್ಮ ಮೇಲೆ ದಾಳಿ ಮಾಡ್ತಿದ್ದಾರೆ ಅಂತ ಇಸ್ರೇಲ್ನವ್ರು ಹೋಗಿ ಹೊಡಿತಾ ಇರೋದು. ಈಗ ಇಸ್ರೇಲ್ನವ್ರು ಏನು ಹೇಳ್ತಾರೆ, ಈ ಶಾಂತಿ ಒಪ್ಪಂದಕ್ಕೂ ನಮಗೂ ಸಂಬಂಧ ಇಲ್ಲ, ಅಮೇರಿಕ ಇರಾನ್ನವ್ರು ಏನೋ ಮಾತಾಡ್ಕೊಂಡಿದ್ದಾರೆ ಅಂತಾರೆ. ನಾಳೆ ದಿನ ಲೆಬನಾನ್ ಕಡೆಯಿಂದ ಹಿಜ್ಬುಲ್ಲಾದವ್ರು ಏನಾದರೂ ಇಸ್ರೇಲ್ ಕಡೆ ಒಂದು ಮಿಸೈಲ್ ಬಿಟ್ಟರೆ ಇಸ್ರೇಲ್ ಅರ್ಧ ಏರ್ಫೋರ್ಸ್ ಕಳಿಸೋದೆ ಅಲ್ಲಿಗೆ, ಸೈನಿಕರು ನುಗ್ಗಿಸೋದೆ. ಎಲ್ಲಿ ಮೊದಲನೇ ಅಂಶದಲ್ಲೇ ಶಾಂತಿ ಒಪ್ಪಂದ ಬಿದ್ದು ಹೋಗ್ಬಿಡುತ್ತೇನೋ ಅನ್ನಿಸ್ತಾ ಇದೆ. ಎರಡನೇದ್ದು ಪರಸ್ಪರ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಗೌರವಿಸುವುದು. ಇವೆಲ್ಲ ಆರ್ನಮೆಂಟರಿ ವರ್ಡ್ಸ್. ಮುಂದಿನ 60 ದಿನಗಳಲ್ಲಿ ಅಮೇರಿಕ ಇರಾನ್ ಮಧ್ಯೆ ಅಂತಿಮ ಒಪ್ಪಂದಕ್ಕೆ ಸೈನ್ ಆಗುತ್ತೆ. 30 ದಿನಗಳಲ್ಲಿ ಇರಾನ್ ಸುತ್ತಲಿನ ಅಮೇರಿಕದ ನೌಕಾ ದಿಗ್ಬಂಧನ ಅಂತ್ಯ ಆಗುತ್ತೆ. ಅಂದರೆ ಇಬ್ಬರು ಸೈನ್ ಹಾಕಿದ್ದಾರೆ ಅಂದರೆ ಸುತ್ತಲೂ ನಿಲ್ಲಿಸಿರುವ ತನ್ನ ಯುದ್ಧ ನೌಕೆಗಳನ್ನು ಅಮೇರಿಕ ವಾಪಸ್ ಕರೆಸ್ಕೊಳ್ಳುತ್ತೆ ಅಂತ ಅರ್ಥ. ಇದು ತಕ್ಷಣದಿಂದಲೇ ಹಾರ್ಮುಜ್ ಜಲಸಂಧಿ ಹಡಗುಗಳ ಸಾಗಾಣಿಕೆ ಮುಕ್ತ ಆಗುತ್ತೆ. ಇರಾನ್ ಮರು ನಿರ್ಮಾಣಕ್ಕೆ ಅಮೇರಿಕ ಮತ್ತು ಮಿತ್ರ ದೇಶಗಳಿಂದ $300 ಬಿಲಿಯನ್ ದುಡ್ಡು. ಇದು ಮಜಾ ಇರೋದು. ಅಮೇರಿಕಾದವರು ಫೆಬ್ರವರಿ 28ನೇ ತಾರೀಕು ಆರಂಭಿಸಿದ ದಾಳಿ ಇರಾನ್ನಲ್ಲಿ ತುಂಬ ನಷ್ಟವನ್ನುಂಟು ಮಾಡಿದೆ. ಅದಕ್ಕೆ ನಷ್ಟ ಭರಪಾಯಿ ಮಾಡಿಕೊಡ್ಬೇಕು. $300 ಬಿಲಿಯನ್, 28,000 ಕೋಟಿ ರೂಪಾಯಿ ಆಗುತ್ತೆ ಇಂಡಿಯನ್ ಕರೆನ್ಸಿಯಲ್ಲಿ. ಇರಾನ್ ಈ ಕಂಡೀಷನ್ ಹಾಕಿದಾಗ ಡೊನಾಲ್ಡ್ ಟ್ರಂಪು ನಮ್ಮ ಹತ್ರ ಎಲ್ಲಿದೆ ದುಡ್ಡು ಅಂದ್ಬಿಟ್ರು. ಟ್ರಂಪು ಹೇಳಿದ್ರಂತೆ ದುಡ್ಡೆಲ್ಲ ಇಲ್ಲ ನಮ್ಮ ಹತ್ರ ಅಂತ. ಈ ಅಮೇರಿಕದ ನೌಕಾನೆಲೆಗಳು ಇರಾನಿನ ಸುತ್ತಲೂ ಬೇರೆ ಬೇರೆ ದೇಶಗಳಲ್ಲಿದ್ದಾವಲ್ಲ, ಯುನೈಟೆಡ್ ಅರಬ್ ಎಮಿರೇಟ್ಸು, ಇರಾಕು, ಕತಾರ್ ಎಲ್ಲ ಕಡೆ ಇದ್ದಾವಲ್ಲ, ಅವುಗಳನ್ನು ಇರಾನ್ನವ್ರು ಹೊಡಿತಿದ್ರು. ಆ ದೇಶಗಳಿಗೆ ಇರಾನಿಯನ್ ದಾಳಿ ನಿಂತರೆ ಸಾಕಾಗಿದೆ. ಅವರು ಟ್ರಂಪಿಗೆ ಹೇಳಿದ್ರು, ಆ ದೇಶಗಳವರು ಟ್ರಂಪಿಗೆ ಹೇಳಿದ್ರು, ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಡಿ, ಉಳಿದಿದ್ದು ಕಡಿಮೆ ಆದಷ್ಟು ನಾವು ಹಾಕ್ಕೊಡ್ತೀವಿ ಅಂದಿದ್ದಾರೆ. ಈ 28,000 ಕೋಟಿ ಅಮೇರಿಕ ಒಂದೇ ಕೊಡ್ತಾ ಇರೋದಲ್ಲ, ಅಮೇರಿಕದ ಮಿತ್ರ ರಾಷ್ಟ್ರಗಳೆಲ್ಲ ಸೇರಿ ಇರಾನಿಗೆ ಕೊಡೋಕೆ ಒಪ್ಕೊಂಡಿರೋದು. ತಮ್ಮ ದೇಶದಲ್ಲಿ ಅಮೇರಿಕದ ನೌಕಾನೆಲೆ ಮಾಡುವುದಕ್ಕೆ ಜಾಗ ಕೊಟ್ಟ ಕಾರಣಕ್ಕಾಗಿ ಈಗ ಇರಾನಿಗೆ ಯುದ್ಧ ನಷ್ಟವನ್ನು ಭರಿಸಿಕೊಡ್ಬೇಕು ಆ ದೇಶಗಳು. ಹೆಂಗಿದೆ ನೋಡಿ. ಇರಾನ್ ವಿರುದ್ಧದ ಎಲ್ಲ ಆರ್ಥಿಕ ನಿರ್ಬಂಧಗಳನ್ನು ಅಂತ್ಯಗೊಳಿಸುವುದು ಒಪ್ಕೊಂಡಿದ್ದಾರೆ ಟ್ರಂಪು. ಅಣ್ವಸ್ತ್ರ ಅಭಿವೃದ್ಧಿ ಕಾರ್ಯಕ್ರಮವನ್ನು ಇರಾನ್ ನಿಲ್ಲಿಸುವುದು. ಟ್ರಂಪ್ ಹಾಕಿರೋ ಕಂಡೀಷನ್ ಇದು ಒಂದೇ ಅನಿಸುತ್ತೆ. ಇದರಲ್ಲಿ ಟ್ರಂಪ್ ಹಾಕಿ ಇರಾನನ್ನು ಒಪ್ಪಿಸಿರೋ ಕಂಡೀಷನ್ ಇದು ಒಂದೇ ಅನಿಸುತ್ತೆ. ಫ್ರೀಸ್ ಆಗಿರುವ ಇರಾನಿನ 25 ಬಿಲಿಯನ್ ವಿದೇಶಿ ನಿಧಿ ಬಿಡುಗಡೆಗೆ ಕ್ರಮ ಕೈಗೊಳ್ಳುವುದು ಇರಾನಿನ ಮತ್ತೊಂದು ಬೇಡಿಕೆ. ಅಮೇರಿಕ ಇರಾನಿನ ತಿಕ್ಕಾಟ ಶುರುವಾದ ಮೇಲೆ ಇದರಲ್ಲಿ $25 ಬಿಲಿಯನ್ ಬಹುತೇಕ ಆಯಿಲ್ ಮಾರಿದ ದುಡ್ಡು. ಇರಾನ್ನವರು ಬೇರೆ ಬೇರೆ ದೇಶಗಳಿಗೆ ಆಯಿಲ್ ಮಾರಿದ್ರು, ಅಲ್ಲಲ್ಲಿ ಹೂಡಿಕೆಗಳನ್ನು ಮಾಡಿದರು. ಅಮೇರಿಕ ಒಂದೇ ಹೊಡೆತಕ್ಕೊಂದು ಆದೇಶ ಹೊರಡಿಸಿ ಆ ದುಡ್ಡು ಯಾರೂ ಕೊಡಬಾರ್ದು, ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅಂದ್ಬಿಟ್ಟಿದ್ರು. ಸ್ಟ್ರಕ್ ಆಗಿಬಿಟ್ಟಿತ್ತು ಇವ್ರದ್ದು $25 ಬಿಲಿಯನ್. ಅದನ್ನು ರಿಲೀಸ್ ಮಾಡಿ ಅಂದಿದ್ದಕ್ಕೆ ರಿಲೀಸ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಈಗ ಎನ್ರಿಚ್ಡ್ ಯುರೇನಿಯಂ ಇದೆಯಲ್ಲ, ಹತ್ತತ್ರ 4.25 ಕ್ವಿಂಟಲ್ ಇರಾನ್ ಹತ್ರ, ಅದನ್ನೇನು ಮಾಡೋದು, ಅದರ ಬಗ್ಗೆ ಆಮೇಲೆ ನಿಧಾನಕ್ಕೆ ಕೂತ್ಕೊಂಡು ಮಾತಾಡೋಣ ಅಂತ ಇರಾನ್ನವ್ರು ಅಂದ್ರಂತೆ. ಟ್ರಂಪ್ ಅದಕ್ಕೆ ಹೂ ಅಂದಿದ್ದಾರೆ. ಇದು ಪ್ರಿಲಿಮಿನರಿ ಒಪ್ಪಂದ.
ಫೈನಲ್ ಒಪ್ಪಂದ 60 ದಿನಗಳ ಅಂದರೆ 2 ತಿಂಗಳ ನಂತರ ಆಗುತ್ತೆ. ಇದರ ಪರಿಣಾಮ ಏನಂದರೆ ಆಯಿಲ್ ಪ್ರೈಸ್ ಕಡಿಮೆ ಆಗ್ಬೋದು, ಹಾರ್ಮುಜ್ ಜಲಸಂಧಿ ಓಪನ್ ಆಗುತ್ತೆ. ಈ ಗ್ಲೋಬಲ್ ಸಪ್ಲೈ ಚೈನ್ ಮೇಲೆ ಒಂದು ಸ್ಟ್ರೆಸ್ ಆಗಿತ್ತಲ್ಲ, ಸ್ಟ್ರೆಸ್ ಕಡಿಮೆ ಆಗ್ಬೋದು. ಭಾರತದಂಥ ದೇಶಕ್ಕೆ ಒಳ್ಳೆಯದು. ನಮ್ಮ ಇಂಪೋರ್ಟು ಎಕ್ಸ್ಪೋರ್ಟ್ಗಳು ಮತ್ತೆ ಹಳಿಗೆ ಬರೋದಕ್ಕೆ ಶುರುವಾಗ್ತವೆ. ಟ್ರಂಪು ಏನೋ ಮಾಡೋಕ್ಕೆ ಬಂದು ಏನೋ ಮಾಡ್ಕೊಂಡು ಹೋಗೋಂಗಾಯ್ತು. ಕೀಲ ಕಿತ್ತು ಬಾಲ ಸಿಗಿಸ್ಕೊಳ್ಳೋದು ಅಂತೀವಿ ನಮ್ಮ ಕಡೆ. ಹಾಗಾಗಿದೆ ಟ್ರಂಪ್ ಕತೆ. ಅಮೇರಿಕದ ಆ ಬಿಗ್ ಬಾಸ್ ಸ್ಟೇಟಸ್ಗೆ, ಸೂಪರ್ ಪವರ್ ಸ್ಟೇಟಸ್ಗೆ ಒಂದು ಹೊಡೆತ ಬಿದ್ದು ಇಲ್ಲಿಂದ ಡಿಕ್ಲೈನ್ ಸ್ಟಾರ್ಟ್ ಆಗುತ್ತಾ? ಹೌದು ಅಂತ ನಂಬುವುದಕ್ಕೆ ಅದರದ್ದೇ ಆದ ಕಾರಣಗಳಿದ್ದಾವೆ. ನೋಡೋಣ ಏನೇನಾಗುತ್ತೋ. ಸದ್ಯಕ್ಕಂತೂ ಪ್ರಿಲಿಮಿನರಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.